ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಕೂಡ ಪಾಸಿಟಿವ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ವೇಸ್ ಪಾಸಿಟಿವ್ ಆಗೇ ಇರ್ತೀನಿ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಮೆಡಿಟೇಷನ್ ರಿಲೇಟೆಡ್. ಯಾವ ಥರ ಮೆಡಿಟೇಷನ್ ಮಾಡಬೇಕು, ಎಷ್ಟೋ ಜನಕ್ಕೆ 1 ಸೆಕೆಂಡ್ ಸಿಂಗಲ್ ಮಿನಿಟ್ ಕೂಡ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ನಿಮಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಸೊ ನಾರ್ಮಲ್ ಆಗಿ ಕೂತ್ಕೊಳ್ಳಿ, ಯಾವುದಾದ್ರೂ ಮುದ್ರೆ ಆರ್ ಈ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಓಕೆ, ಆ್ಯಕ್ಚುಲಿ ಇದನ್ನು ನಾವು ಕುಬೇರ ಮುದ್ರೆ ಅಂತ ಹೇಳ್ತೀವಿ. ಮನಿನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಆಗುವಂಥ ಮುದ್ರೆ ಆಗಿರುತ್ತೆ. ಆ್ಯಕ್ಚುಲಿ ನಾನು ಕುಬೇರ ಮುದ್ರೆನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರೋ ಟೈಮಲ್ಲಿ ನನ್ನ ವೆಯ್ಟ್ ಲಾಸ್ ಆಗಿರೋದು ಗೊತ್ತಿಲ್ಲ. ಅದಕ್ಕೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿತ್ತು ಅಂತ. ಬಟ್ ನಾನು ಈ ಮುದ್ರೆನ ತುಂಬ ಮಾಡ್ತಾಯಿದ್ದೆ, ಯಾವಾಗಲೂ ಕೈನ ಹೀಗೆ ಇಟ್ಕೊಂಡಿರ್ತಾ ಇದ್ದೆ. ಸೊ ಈ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಅಥವಾ ಚಿನ್ನ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಅಥವಾ ನಾರ್ಮಲ್ ಆಗಿ ಕೈನ ಹೀಗೆ ಇಟ್ಕೊಳ್ಳಿ. ಆವಾಗ ಎಲ್ಲ ಚಕ್ರ ಬ್ಯಾಲೆನ್ಸ್ ಆಗೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕೂತ್ಕೊಳ್ತೀರಾ ಅಥವಾ ಹೀಗೆ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನಾನು ನಿಮಗೆ ಈ ಟ್ರಿಕ್ನ ಹೇಳ್ಕೊಟ್ಟಿದ್ದೆ. ಜಸ್ಟ್ ಫಸ್ಟು ಬ್ರೀತ್ ಇನ್ ಬ್ರೀತ್ ಔಟ್ನ ಮಾಡಿ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ನಾನು 2 ಬ್ರೀತ್ ಇನ್ ಬ್ರೀತ್ ಔಟ್ನ ಮಾಡಿದೆ. ನೀವು 5-6 ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟ್ 1 2 3 4 ಅಂತ ಹೇಳ್ಕೊಳ್ತಾ ನೀವೇನು ಮಾಡಬೇಕಾಗುತ್ತೆ, ಬ್ರೀತ್ ಇನ್ ಮಾಡಬೇಕಾಗತ್ತೆ. ನಾನು ಬ್ರೀತ್ ಇನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 1 2 3 4 ಅಂತ ಬ್ರೀತ್ನ ಅಲ್ಲೇ ಹೋಲ್ಡ್ ಮಾಡಬೇಕಾಗುತ್ತೆ. ದೆನ್ 1 2 3 4 ಅಂತ ಬ್ರೀತ್ ಔಟ್ ಮಾಡಬೇಕಾಗತ್ತೆ. ದೆನ್ ಮತ್ತೆ ಬಿಟ್ಟಿರೋಂಥ ಉಸಿರನ್ನ ಅಲ್ಲೇ ಹೋಲ್ಡ್ ಮಾಡಬೇಕಾಗತ್ತೆ. 1 2 3 4 ಅಂತ ಒಂದ್ಸತಿ ಮಾಡ್ತೀನಿ ನೋಡಿ. 1 2 3 4 1 2 3 4 1 2 3 4 1 2 3 4. ಈ ಥರ ನೀವು ಮೆಡಿಟೇಷನ್ನ ಒಂದು 5 ಸಲ ಮಾಡ್ಕೊಳ್ಳಿ, ಒಂದು 10 ಸಲ ಮಾಡ್ಕೊಳ್ಳಿ. ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಮಾಡ್ಕೊಳ್ಳಿ. 4 4 4 4 ಟೆಕ್ನಿಕ್ ಅಂತ ಹೇಳ್ತೀವಿ. ಇದಾದಮೇಲೆ ಒಂದು 5 ಡೇಸ್ ಆರ್ 10 ಡೇಸ್ ಈ ಟ್ರಿಕ್ನ ಯೂಸ್ ಮಾಡಿ. ಇದಾದಮೇಲೆ ಜಸ್ಟ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಸಾಕು. ಏನಾದರೂ ಥಾಟ್ ಬರಲಿ, ಇಫ್ ಇಟ್ ಈಸ್ ನೆಗೆಟಿವ್ ಥಾಟ್ ಹೇಳ್ಕೊಳ್ಳಿ, ಡಿಲೀಟ್ ಡಿಲೀಟ್ ಡಿಲೀಟ್. ಇಫ್ ಇಟ್ ಈಸ್ ಪಾಸಿಟಿವ್ ಥಾಟ್ ದೆನ್ ಆಲ್ಸೋ ಸೈಲೆಂಟಾಗಿ ಅದನ್ನು ನೋಡ್ತಾ ಕೂತ್ಕೊಳ್ಳಿ. ಲೈಕ್ ಅ ಆಡಿಯನ್ಸ್. ಅದೊಂದು ಮೂವಿ ಬರ್ತಾ ಇದೆ, ಬಟ್ ನೀವು ಅದನ್ನು ನೋಡಬೇಕು. ಪಾಸಿಟಿವಿಗೂ ಕೂಡ ನೀವು ರಿಯಾಕ್ಟ್ ಮಾಡಬಾರ್ದು, ನೆಗೆಟಿವ್ಗೆ ಕೂಡ ನೀವು ರಿಯಾಕ್ಟ್ ಮಾಡಬಾರ್ದು. ಬಟ್ ನೆಗೆಟಿವ್ನ ಹೊರಗಡೆ ಹಾಕಬೇಕು. ಸೊ ದ್ಯಾಟ್ ರೀಸನ್ ವಿ ಆರ್ ಯೂಸಿಂಗ್ ದ ಟ್ರಿಕ್ ದಟ್ ಈಸ್ ಡಿಲೀಟ್ ಡಿಲೀಟ್ ಆ್ಯಂಡ್ ಡಿಲೀಟ್ ಅಂತ ಹೇಳ್ಬಿಟ್ಟು, ಆರ್ ಕ್ಲಿಯರ್ 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 ಅಂತ ಹೇಳ್ಬಿಟ್ಟು. ಓಕೆ, ಈ ಟ್ರಿಕ್ನ ಫಾಲೋ ಮಾಡಿ. ಏನು ಮಾಡ್ತಾ ಇದ್ದೀರಾ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಎಲ್ಲೂ ಹೋಲ್ಡ್ ಅಥವಾ ಏನನ್ನು ಕೂಡ ಮಾಡ್ತಾ ಇಲ್ಲ. ಬಟ್ ಏನೇನು ಥಾಟ್ ಬರುತ್ತೆ ಅದನ್ನೆಲ್ಲ ಬರೋದಕ್ಕೆ ಬಿಡ್ತಾ ಇದ್ದೀರಾ. ನೆಗೆಟಿವ್ ಥಾಟ್ ಬಂದಾಗ ಡಿಲೀಟ್ 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 ಅಂತ ಲೈಫಿಂದನೇ ಅದನ್ನು ಡಿಲೀಟ್ ಮಾಡಿ ಬಿಸಾಕ್ತಿದ್ದೀರಾ. ಪಾಸಿಟಿವ್ ಥಾಟ್ ಬಂದಾಗ ಜಸ್ಟ್ ಲೈಕ್ ಆಡಿಯನ್ಸ್ ಥರ ಅದನ್ನ ನೋಡ್ತಾ ಇದ್ದೀರಾ ಅಷ್ಟೇ. ಓಕೆ, ಈ ಟ್ರಿಕ್ನ ಒಂದು ವೀಕ್ ಟ್ರೈ ಮಾಡಿ. ಇದಾದಮೇಲೆ ಇನ್ನೇನು ಟ್ರಿಕ್ನ ಟ್ರೈ ಮಾಡ್ಬೋದು ಅಂದರೆ,
ನಮ್ಮ ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ ಅಂತ ಹೇಳ್ತೀವಿ, 2 ಹುಬ್ಬಿನ ಮಧ್ಯದಲ್ಲಿ ಇರುತ್ತೆ ಆ್ಯಂಡ್ ಥರ್ಡ್ ಐ ಕೂಡ ಇಲ್ಲೇ ಇರುತ್ತೆ. ಸೊ ಇದ್ರ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡಿ. ಇಲ್ಲೊಂದು ಸ್ಟಾರ್ ನಿಮಗೆ ಕಾಣಿಸ್ತಾ ಇದೆ, ಬ್ರೈಟ್ ಆಗಿರೋಂಥ ಸ್ಟಾರ್ ಕಾಣಿಸ್ತಾ ಇದೆ, ಅಥವಾ ನೀವು ಬಿಂದಿನ ಇಟ್ಕೊಂಡಿರ್ತೀರಾ ಅಥವಾ ನೀವು ಕುಂಕುಮನ ಇಟ್ಕೊಂಡಿರ್ತೀರಾ. ಸೊ ಆನ್ ದಿಸ್ ಪಾಯಿಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಕಣ್ಣು ಮುಚ್ಚಿದಾಗ ಕೂಡ ನಿಮಗೆ ಇಲ್ಲಿ ಮಾತ್ರ ಕಾಣಿಸ್ತಾ ಇರುತ್ತೆ. ಓಕೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 1 ಮಿನಿಟ್, 2 ಮಿನಿಟ್ಸ್ ಇರ್ಬೋದು, 3 ಮಿನಿಟ್ಸ್ ಇರ್ಬೋದು, 4, 5, 6, 7 ಇದನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೆಡಿಟೇಷನ್ ಮಾಡ್ತಾ ಬನ್ನಿ. 1 ವೀಕ್ ಇದನ್ನು ಟ್ರೈ ಮಾಡಿ. ಸೊ ನಿಮ್ಗೊಂದಷ್ಟು ಹೊತ್ತು ಕೂತ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಫ್ರೆಂಡ್ಸ್, ಕೆಲವ್ರಿಗೆ ಇಷ್ಟು ಮಾಡೋಕ್ಕೆ ಆಗಲ್ಲ ಅಂದಾಗ ಜಸ್ಟ್ ಸಿಂಪ್ಲಿ ಕೂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ಎಷ್ಟು ಜನಕ್ಕೆ ಸುಮ್ಮನೆ ಕೂರಕ್ಕೂ ಕೂಡ ಬರಲ್ಲ. ಎಲ್ಲಾದರೂ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ವಾಕ್ ಮಾಡ್ತಾನೇ ಇರಬೇಕು. ಅವರಿಗೆ ಏನೋ ಒಂದು ತಲೆ ಒಳಗಡೆ ತುಂಬ್ಕೊಂಡು ಅದೇನು ಮಾಡೋದು, ಇದೇನು ಮಾಡೋದು, ಇದೇನು ಮಾಡೋದು, ಅದೇನು ಮಾಡೋದು. ನೀವು ನಾನೊಂದು ಹೇಳ್ತೀನಿ, ನೀವು ತುಂಬ ಟೆನ್ಷನ್ ಮಾಡ್ಕೋತೀರಾ ಒಂದು ವಿಷಯಕ್ಕೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹಂಗೆ ಮಾಡೋದ್ರಿಂದ ನೀವು ಆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂತ ಅಂದರೆ ಹೇಳಿಬಿಡಿ. ನಾಳೆಯಿಂದ ನಾನು ನಿಮ್ಮ ಜೊತೆ ಬಂದ್ಬಿಟ್ಟು ಜಾಯ್ನ್ ಆಗಿಬಿಡ್ತೀನಿ. ನಾನು ಅದೇ ಕೆಲಸನೇ ಮಾಡ್ತೀನಿ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂದರೆ ಯಾವ ಟ್ರಿಕ್ ಆದರೆ ಏನು ಫಾಲೋ ಮಾಡೋಣ ಎಲ್ಲರೂ ಸೇರಿಬಿಟ್ಟು. ಸರಿನಾ? ಅಲ್ಲ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಲ್ತ್ ಸರಿ ಇಲ್ಲ, ನಾನು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀನಿ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದೀನಿ, ಟೆನ್ಷನ್ ಮಾಡ್ಕೊತಿದ್ದೀನಿ, ಊಟ ಮಾಡ್ತಿಲ್ಲ, ತಿಂಡಿ ತಿಂತಿಲ್ಲ, ಏನೂ ಕುಡಿತಾ ಇಲ್ಲ, ಆ್ಯಂಡ್ ಯಾರು ಮಾತಾಡ್ಸಿದ್ರು ಮಾತಾಡಲ್ಲ, ಎಲ್ಲರ ಮೇಲೂ ಸಿಡಿ ಅಂತ ಹೇಳ್ತಿದ್ದೀನಿ. ಸೊ ನಾಳೆ ನಾನು ಹುಷಾರಾಗ್ಬಿಡ್ತೀನಿ, ಬೇಡ ಇನ್ನೊಂದು ವೀಕ್ ಬಿಟ್ಟು ನಾನು ಹುಷಾರಾಗ್ಬಿಡ್ತೀನಿ, ಬೇಡ ಇನ್ನೊಂದು ಮಂತ್ ಬಿಟ್ಟು ನಾನು ಹುಷಾರಾಗ್ಬಿಡ್ತೀನಿ ಅನ್ನೋದಾದರೆ ಖಂಡಿತ ದಯವಿಟ್ಟು ನನಗೂ ಹೇಳಿಬಿಡಿ. ನಾನು ಬಂದು ನಿಮ್ಮ ಜೊತೆ ಜಾಯ್ನ್ ಆಗಿಬಿಡ್ತೀನಿ. ಎಲ್ಲರೂ ಸೇರ್ಕೊಂಡು ಈ ಟ್ರಿಕ್ನ ಮಾಡಿಬಿಡೋಣ, ಆರಾಮಾಗಿರೋಣ. ನಾವು ಟೆನ್ಷನ್ ತಗೊಳ್ಳೋದ್ರಿಂದ, ಊಟ ಬಿಡೋದ್ರಿಂದ, ನಿದ್ದೆ ಬಿಡೋದ್ರಿಂದ, ಅಥವಾ ಯಾವುದ್ರ ಜೊತೆ ಸಿಡಿ ಅನ್ನೋದ್ರಿಂದ, ಮೂಡ್ ಆಫ್ ಮಾಡ್ಕೊಳ್ಳೋದ್ರಿಂದ ಇನ್ನೇನು ಹೇಳ್ಬೋದು, ಜೀವನನೇ ಬೇಡ ಅನ್ನೋ ಡಿಪ್ರೆಷನ್ ಸಿಚುವೇಶನಿಗೆ ಹೋಗೋದ್ರಿಂದ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗೋದಿಲ್ಲ. ಇದು ಏನೇ ಪ್ರಾಬ್ಲಮ್ ಇರ್ಬೋದು ಫ್ರೆಂಡ್ಸ್, ಫೇಸ್ ಮಾಡಬೇಕು, ಧೈರ್ಯವಾಗಿ ಎದ್ದು ನಿಂತ್ಕೊಬೇಕು. ಸೊ ಎದ್ದು ನಿಂತ್ಕೋಬೇಕು ಅಂದರೆ ನಮಗೆ ಬೇಕಾಗಿರೋದೆ ಮೆಂಟಲ್ ಪವರ್ ಮೈನ್ ಆ್ಯಂಡ್ ಫಿಸಿಕಲ್ ಪವರ್ ಆ್ಯಂಡ್ ಸ್ಪಿರಿಚುವಲ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ನೀವು ಎಷ್ಟು ದೇವ್ರನ್ನ ನಂಬ್ತಾ ಹೋಗ್ತೀರಾ, ಸೊ ಒಂದು ಪಾಯಿಂಟಲ್ಲಿ ನಿಮ್ಗೆ ಅನಿಸುತ್ತೆ ನನಗೆ ದೇವರು ನನ್ನ ಕೈ ಬಿಡೋದಿಲ್ಲ, ಒಂದು ಶಕ್ತಿ ನನ್ನ ಜೊತೆ ಇದೆ, ಸೊ ನಾನು ಇದ್ರ ಜೊತೆ ಹೋರಾಡ್ತೀನಿ ಅಂತ. ಸೊ ಅದೆಲ್ಲ ಥಿಂಕ್ ಮಾಡೋದಕ್ಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟೊತ್ತವರೆಗೆ ನೀವು ನೆಗೆಟಿವ್ ಏನೇನು ಮಾಡ್ತೀರಾ ಅಂತ ಹೇಳಿದೆ, ಅದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ನಮ್ಮ ಮೈಂಡ್ ನಮಗೆ ಕಂಟ್ರೋಲ್ ಸಿಗಬೇಕು. ಅದಕ್ಕೋಸ್ಕರ ಮೈಂಡ್ ಸ್ಟ್ರೆಂತ್ನ ಕೂಡ ನಾವು ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಫಿಸಿಕಲ್ ಪವರ್ ಕೂಡ ತುಂಬ ಇಂಪಾರ್ಟೆಂಟು. ಫುಡ್ನ ಆ್ಯಂಡ್ ಪ್ರೋಟೀನ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಫುಡ್ಡಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಅದೆಲ್ಲ ಪ್ರಾಪರಾಗಿ ಇನ್ಕ್ಲೂಡ್ ಆಗಿರೋ ಥರ ಮಾಡ್ಕೊಳ್ಳಿ. ಬಾಡಿ ಕೂಡ ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ, ಮೈಂಡ್ ಸಪೋರ್ಟ್ ಮಾಡಿದ್ರೂ ಯೂಸ್ ಆಗಲ್ಲ, ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ರೂ ಯೂಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಬಾಡಿಯ ಸ್ಟ್ರೆಂತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹೆಲ್ದಿ ಆಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಮೆಡಿಟೇಷನ್ ಟ್ರಿಕ್ನ ಫಾಲೋ ಮಾಡಿ. ಮೆಡಿಟೇಷನ್ನ ಇಷ್ಟೂ ನಿಮಗೆ ಮಾಡೋಕ್ಕಾಗ್ತಾನೇ ಇಲ್ಲ. ನಾನು ಏನಿದೆ ಅಷ್ಟು ಮೆಡಿಟೇಷನ್ ನಿಮಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಸಿಂಪ್ಲಿ 5 ಮಿನಿಟ್ಸ್ ಈ ಥರ ಕುತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿಬಿಡಿಪ್ಪ. ಇದರಲ್ಲೇ ನೀವು ಎಷ್ಟು ರಿಲೀಫ್ನ ಸಿಗುತ್ತೆ. ಆ್ಯಂಡ್ ನಾವು ಕುತ್ಕೊಂಡಾಗ ಏನು ನೆಗೆಟಿವ್ ಥಾಟ್ ಬರುತ್ತೆ, ಕ್ಲಿಯರ್ ಆರ್ ಡಿಲೀಟ್ ಮರಿಬೇಡಿ ಟ್ರಿಕ್ಸ್ನ. ಸೊ ಇದನ್ನು ಮಾಡಿ. ಅದಾದಮೇಲೆ ಇನ್ನೇನು ಮಾಡ್ಬೋದು ಅಂತ ಹೇಳಿ ನೀವು ನೋಡಿದ್ರೆ, ಜಸ್ಟ್ ಕೌಂಟ್ ಮಾಡೋದನ್ನ ಟ್ರೈ ಮಾಡಿ. ಕಣ್ಣು ಮುಚ್ಕೊಂಡು 1 2 3 4 5 6 7 8 9 10 10 9 8 7 6 5 4 3 2 1 ಈ ಥರ ಕೌಂಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಒಟ್ಟಲ್ಲಿ ನಾವು ಪೀಸಾಗಿ ಕುತ್ಕೊಬೇಕು. ಫಸ್ಟ್ ಯಾವುದೇ ಪ್ರಾಬ್ಲಮ್ನ ಫೇಸ್ ಮಾಡೋದಿರಲಿ, ಪ್ರಾಬ್ಲಮ್ ಅನ್ನೋದು ಎವ್ರಿ ಪರ್ಸನ್ಗೂ ಇರುತ್ತೆ. ಸೊ ಯಾವುದೇ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕು ಅಂದರೂ
ಫಸ್ಟ್ ನಾವು ಮೆಂಟಲಿ, ಫಿಸಿಕಲಿ, ಸ್ಪಿರಿಚುಯಲಿ ಎಲ್ಲ ರೀತಿಲೂ ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ನಮ್ಮ ಆರ ಏನಿದೆ, ನಮ್ಮ ಸುತ್ತ ಒಂದು ಆರ ಪವರ್ ಏನಿದೆ ಅಲ್ವಾ, ಸೊ ಅದನ್ನು ಕೂಡ ನಾವು ಕ್ಲೆನ್ಸ್ ಮಾಡಿ ಇಟ್ಕೊಬೇಕು. ಅದು ಕೂಡ ಸ್ಟ್ರಾಂಗ್ ಆಗಿರಬೇಕು. ಬೇರೆಯವರ ನೆಗೆಟಿವಿಟಿನ ನಾವು ಅಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಆರ ನೆಗೆಟಿವ್ ಆಗಿದ್ರೂ ಕೂಡ ನಾವೇನು ಮಾಡೋದಕ್ಕಾಗೋದಿಲ್ಲ. ಸೊ ಇದಿಷ್ಟು ಟ್ರಿಕ್ನ ಫಾಲೋ ಮಾಡಿ. ಇದಾದಮೇಲೆ ಈ ಟ್ರಿಕ್ನ ನೀವು ಫಾಲೋ ಮಾಡಿದ್ಮೇಲೆ ಅಟ್ಲೀಸ್ಟ್ 5 ಮಿನಿಟ್ಸ್ ನಿಮಗೆ ಮೆಡಿಟೇಷನಿಗೆ ಕೂರೋದಕ್ಕೆ ಖಂಡಿತ ಪಾಸಿಬಿಲಿಟೀಸ್ ಆಗೇ ಆಗುತ್ತೆ. ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ನನ್ನ ಸದಾಕಾಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.